ಯದಾ ಯದಾ ಇದರಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮದರಸ್ಯ ತದಾತ್ಮಾನಸ್ಸು ಜಾಯತೆ ಪವಿತ್ರಾಯ ಸಾಧುನಾ ವಿನಾಶಾಯ ಕೃಷ್ಣ ಧರ್ಮ ಸಂಸ್ಥಾಪನಾಯ ಸಂಭವಾಮಿ ಯುಗೆ ಯುಗೆ. ಸ್ನೇಹಿತರೆ, ಇವತ್ತು 13ನೇ ಪಾಯಿಂಟನ್ನು ಸುಮಾರು 15 ಅಡಿ ಹಳ್ಳ ತೋಡಿ ತೆಗೆಯುವಂತಹ ಪ್ರಯತ್ನವನ್ನು SIT ಅಧಿಕಾರಿಗಳು ಮಾಡ್ತಾರೆ. SIT ಅಧಿಕಾರಿಗಳು ಮಾಡಿದ ಪ್ರಯತ್ನಕ್ಕೆ ಸಫಲವಾಯ್ತಾ ವಿಫಲವಾಯ್ತಾ ಅಂತ ನೀವೆಲ್ಲರೂ ಕೂಡ ಸುದ್ದಿವಾಹಿನಿಯಲ್ಲಿ ನೋಡಿರ್ತೀರ. ವಿಡಿಯೋ ಆರಂಭದಲ್ಲೇ ನಾನು ಒಂದು ವಿಷಯವನ್ನ ಗಿರೀಶ್ ಮಟ್ಟಣ್ಣವರ್ ಮತ್ತು ತಿಮರೋಡಿ ಮತ್ತು ಸಮೀರ್ ಈ ಮೂವರಿಗೂ ಹೇಳ್ತೇನೆ, ಊರು ಬಿಟ್ಟು. ನಾನು ಯಾಕೆ ಈ ಮೂವರಿಗೆ ಇಂಥ ಒಳ್ಳೆ ಸಜೆಷನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಪ್ರತಿದಿನ ರಾತ್ರಿ ಮಲಗುವಾಗ ನಿಮ್ಮ ವಿಡಿಯೋಸ್ಗಳನ್ನು ನೋಡಿ ಎಂಟರ್ಟೈನ್ಮೆಂಟ್ ಅನ್ನು ತೆಗೆದುಕೊಂಡಿದ್ದೇನೆ ಮತ್ತು ಹಲವಾರು ಬಾರಿ ನಕ್ಕಿದ್ದೇನೆ. ಅದಕ್ಕೋಸ್ಕರ ಮಟ್ಟಣ್ಣ, ಸಮೀರ್, ತಿಮರೋಡಿ, ಇಟ್ಸ್ ಅ ಫುಲ್ ಸ್ಟಾಪ್ ಡೆಡ್ ಎಂಡ್ ಫಾರ್ ಯು ಪೀಪಲ್. ಒಬ್ಬ ಭೀಮ ಬಂದ ಅಂತಂದಾಗ ನಿಮ್ಮ ಸೆನ್ಸೇಷನ್ ಎಷ್ಟರ ಮಟ್ಟಿಗೆ ಕ್ರಿಯೇಟ್ ಮಾಡಿದ್ರಿ. ಒಬ್ಬ ಭೀಮ ಬಂದು ಜಾಗವನ್ನ ತೋರಿಸ್ತೇನೆ, ಹಲವಾರು ಹೆಣಗಳನ್ನ ಊತಿದ್ದೇನೆ, ಶಸ್ತಿ ಪಂಜರಗಳು ಸಿಗ್ತವೆ ಅಂತೆಲ್ಲ ಹೇಳಿದ್ರಲ್ಲ. 13ನೇ ಪಾಯಿಂಟ್ ಅಲ್ಲಿ ಸ್ಪೆಸಿಫಿಕಲಿ 60ರಿಂದ 70 ಶವಗಳು, 60ರಿಂದ 70 ಅಸ್ಥಿ ಪಂಜರಗಳು ಸಿಗ್ತವೆ ಅಂತ ಹೇಳಿದ್ರಲ್ಲ. ಇವತ್ತು ಬಹುಶಃ ಊರು ಬಿಡುವ ಸಮಯ ಹತ್ರ ಬಂದಿದೆ. ನಿಮ್ಮೇಲೆ ನಿಯತ್ತಿದೆ ನನಗೆ. ನಿಮ್ಮ ವಿಡಿಯೋಸ್ಗಳು ನೋಡಿ ನಕ್ಕಿ ಮಲಗಿದ್ದೇನೆ, ಬಹಳಷ್ಟು ಸಂತೋಷ ಪಟ್ಟಿದ್ದೇನೆ. ಇಷ್ಟು ಚೆನ್ನಾಗಿ ಕಾಮಿಡಿ ಮಾಡ್ತಾರೆ ಅಂತ ಖುಷಿ ಪಟ್ಟಿದ್ದೀನಿ. ಅದಕ್ಕೋಸ್ಕರ ನಿಮಗೆ ಸಜೆಷನ್ ಕೊಡ್ತಾ ಇದ್ದೀನಿ, ಊರು ಬಿಟ್ಟುಬಿಡಿ ಮಟ್ಟಣ್ಣ, ಸಮೀರ್, ತಿಮರೋಡಿ. ಅಥವಾ ಅರ್ಜೆಂಟ್ ಆಗಿ ಹೋಗಿ ಆಂಟಿಸಿಪೇಟರ್ಗೆ ಹಾಕೊಳ್ಳಿ. ಮೋಸ್ಟ್ಲಿ ನೀವು ಬಂದಿತರ ಆಗ್ಬೋದು. ಬಂಧನ ಮಾಡಬೇಕು. 12 ವರ್ಷಗಳ ದಾಳಿ ಧರ್ಮಸ್ಥಳ ತಡೆದುಕೊಳ್ತು. 12 ವರ್ಷದ ದಾಳಿಯ ನಂತರ ಇವತ್ತು ನಿಮಗೆ ಮರುದಾಳಿ ಆಗ್ತಾ ಇದೆ. ನೀವು ತಡ್ಕೊಳ್ತೀರಾ ಇಲ್ವಾ ಅಂತ ಅನುಮಾನ ಬರ್ತಾ ಇದೆ. ಇಟ್ಸ್ ಅ ಡೆಡ್ ಎಂಡ್ ಫಾರ್ ದ ಗೇಮ್ ಆಫ್ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಸಮೀರ್. ನಿಮ್ಮ ಮಾಸ್ಟರ್ ಮೈಂಡ್ ಸೋಮನಾಥ ನಾಯಕ, ನಿಮ್ಮೆಲ್ಲರ ಆಟ ಹತ್ತತ್ರ ಕ್ಲೈಮ್ಯಾಕ್ಸ್ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಬಹಳಷ್ಟು ಜನ ಹೇಳ್ತಾ ಇದ್ರು ಇವತ್ತಿಂದ ಆಟ ಶುರು ಅಂತ. ಆಕ್ಚುಲಿ ಕ್ಲೈಮ್ಯಾಕ್ಸ್ ಅಲ್ಲೇ ಫಿಲಮ್ ಸ್ಟಾರ್ಟ್ ಆಗೋದು ನಮ್ಮ ಕಡೆ. ಶಿವ ತಾಂಡವ ಈಗ ಶುರು ಆಗುತ್ತೆ. ರೆಡಿಯಾಗಿ 60-70 ಅಸ್ಥಿ ಪಂಜರಗಳು ಸಿಗುವಂತಹ ಸಾಧ್ಯತೆ ಅಂತ ಹೇಳಿದ್ರಲ್ಲ. ಒಂದೇ ಒಂದು ಅಸ್ಥಿ ಪಂಜರ ಸಿಕ್ಕಿಲ್ಲ ಅಂತ ಟಿವಿ ಮಾಧ್ಯಮಗಳು ಸುದ್ದಿ ಮಾಡ್ತಾ ಇದೆಯಪ್ಪ. SIT ಮೂಲಗಳಿಂದ ಮಾಹಿತಿ ನನಗಿಲ್ಲ, ಆದರೆ ಟಿವಿ ಮಾಧ್ಯಮಗಳು ಯಾವ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ ಅಂತಂದ್ರೆ 15 ಅಡಿ ಆಳ, 25 ಅಡಿ ಅಗಲ, ಇಷ್ಟರ ಮಟ್ಟಿಗೆ ಅಗದರೂ ಕೂಡ ಒಂದು ಸಣ್ಣ ನಾಯಿ ಮೂಳೆ ಆದ್ರೂ ಸಿಗಬೇಕಾಗಿತ್ತು, ಆದ್ರೆ ಸಿಕ್ಕಿಲ್ಲ. ಗಿರೀಶ್ ಮಟ್ಟಣ್ಣನವರಿಗೆ ಟೈಮ್ ಬಂತು. ಎಷ್ಟು ಮೆರೆದ್ರು. ಒಂದು ಧರ್ಮ ಕ್ಷೇತ್ರವನ್ನ ಮುಗಿಸಲು ಮಾಡಿದಂತಹ ಷಡ್ಯಂತ್ರ, ನಿಮ್ಮ ಇಡೀ ಸಿಂಡಿಕೇಟ್ನ ಕತೆ ಇವತ್ತು ಮುಗಿತಾ ಬಂತು, ಮುಗಿದೋಯ್ತು. ನಾ ಅದಕ್ಕೆ ಇಮಿಡಿಯೇಟ್ ಆಗಿ ವಿಡಿಯೋ ಮಾಡಬೇಕು ಅಂತೇಳಿ, ನಿಮ್ಮನ್ನ ಮೀಟ್ ಮಾಡಬೇಕು, ನಿಮ್ಮನ್ನ ಮಾತಾಡಿಸ್ಬೇಕು ಅಂತೇಳಿ ಬಂದಿದ್ದೇನೆ. ಇವತ್ತು ನಿಮ್ಮಗಳ ಬಂಡವಾಳ ಬಯಲಿಗೆ ಬಂದಿದೆ. ಭಗವಂತನ, ಅಣ್ಣಪ್ಪನ, ಮಂಜುನಾಥನ ಶಕ್ತಿಯಿಂದ ನಿಮ್ಮೆಲ್ಲರ ಅಂತ್ಯ ಬಂದಿದೆ. ಅಣ್ಣಪ್ಪ ಅಷ್ಟು ಸುಲಭವಾಗಿ ಆಟವನ್ನ ಶುರು ಮಾಡಲ್ಲ. ಶುರು ಮಾಡಿದ ಅಂತಂದ್ರೆ ನೀವ್ಯಾರು ಇರ್ಲಿಕ್ಕಿಲ್ಲ. ಇದು ಬಹಳ ಸ್ಪಷ್ಟವಾಗಿ ನೀವನ್ನೆಲ್ಲ ನೆನ್ಪಿಟ್ಕೋಬೇಕಾಗಿತ್ತು. JCB ನುಗ್ಗಿಸ್ಬಿಡ್ತೀನಿ, ಹೊಡೆದ್ಬಿಡ್ತೀನಿ. ಇದು ಆಕ್ಚುಲಿ ನಿಮ್ಗೆ ಎಲ್ಲಿ ಗೊತ್ತಾಯ್ತು ಹೊಡೆದಿದ್ದ ಶಾಪ? SIT ಅಧಿಕಾರಿಗಳನ್ನ ಬಾಹುಬಲಿ ಬೆಟ್ಟದ ಮೇಲೆ ನೀವು ಯಾವಾಗ ದ್ವಾರ ಪ್ರವೇಶವನ್ನ ಮಾಡಿದ್ರೋ ಅವಾಗಲೇ ನಿಮ್ಮ ಆಟ ಹತ್ರ ಬಂತು. ಇಷ್ಟು ಸುಳ್ಳನ್ನ ಹೇಳಿದಂತವರ ಮೇಲೆ SIT ತಕ್ಷಣ ಕ್ರಮ ಕೈಗೊಳ್ಳಬೇಕು. ಈಗ ಬರ್ತಾ ಇರುವಂತಹ ಒಂದಷ್ಟು ಇನ್ಫಾರ್ಮೇಶನ್ಗಳ ಪ್ರಕಾರ, ನಮ್ಮ ಮಾಧ್ಯಮ ಮಿತ್ರರು ಕೊಡ್ತಾ ಇರುವಂತಹ ಹೇಳಿಕೆಗಳ ಪ್ರಕಾರ, SITಯ ಮಧ್ಯಂತರ ವರದಿ ವಿಧಾನಸೌಧಕ್ಕೆ ತಲುಪಿದೆ. ಮೊಹಂತೀರ್ ಅವರು ಹೋಗಿ ತಲುಪಿಸಿದ್ದಾರೆ ಅನ್ನುವಂತಹ ಒಂದಷ್ಟು ವಿಚಾರಗಳು ಬರ್ತಾ ಇವೆ. ಅದು ನನಗೆ ಗೊತ್ತಿಲ್ಲ. ಅದರ ಸ್ಪಷ್ಟತೆ ಅಸ್ಪಷ್ಟತೆ ಬಗ್ಗೆ ನಾಳೆ ಮಾತಾಡೋಣ. ನಾಳೆ ಸದನದಲ್ಲೂ ಕೂಡ ಚರ್ಚೆ ಆಗುತ್ತೆ. ಇವತ್ತು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ರಾಜ್ಯಾದ್ಯಂತ ಜನರು ಸಿಡಿದೇಳಬೇಕು. ಇಂಥವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಬೇಕು. ಜಿಲ್ಲೆಗಳಲ್ಲಿ ಪ್ರತಿಭಟನೆಗಳಾಗಬೇಕು. ಇಂತಹ ಶಕ್ತಿಗಳು, ಇದು ಕೇವಲ ಹಿಂದೂ ಧರ್ಮಕ್ಕೆ ಮಾರಕ ಅಲ್ಲ, ಬರೆದಿಟ್ಕೊಳ್ಳಿ. ಇವತ್ತು ಎಲ್ಲರೂ ಒಂದಾಗುವಂತಹ ಸಮಯ ಬಂದಿದೆ. ಹಿಂದೂಗಳಾಗಲಿ, ಮುಸ್ಲಿಮರಾಗಲಿ, ಕ್ರಿಶ್ಚಿಯನ್ರಾಗಲಿ, ಜೈನರಾಗಲಿ, ಬೌದ್ಧರಾಗಲಿ, ಪಾರ್ಸಿಗಳಾಗಲಿ, ಯಾವುದೇ ಧರ್ಮಕ್ಕೆ ಸೇರಿದಂಥವರಾದ್ರೂ ಸರಿ, ಇವತ್ತು ಒಗ್ಗಟ್ಟಾಗಲಿಲ್ಲ ಅಂತಂದ್ರೆ ನಾಳೆ ನಮ್ಮನ್ನ ಒಡೆದು ಕುಗ್ಗಿಸುವಂತಹ ಷಡ್ಯಂತ್ರಗಳು ರೂಚನೆ ಆಗ್ತವೆ, ರೂಪಿಸಿಕೊಳ್ತವೆ. ಇವತ್ತು ನಾನು ನೀನು ಒಂದಾಗಿಲ್ಲ ಅಂತಂದ್ರೆ ನಾಳೆ ಯಾರೋ ಇನ್ನೊಬ್ಬ ಸಮೀರ್ MD ಬರ್ತಾನೆ, ಇನ್ನೊಂದು ಪುಣ್ಯಕ್ಷೇತ್ರದ ಬಗ್ಗೆ ಮಾತಾಡ್ತಾನೆ, ಇನ್ನೊಂದು ಪುಣ್ಯಕ್ಷೇತ್ರವನ್ನ ತೇಜೋವಧೆ ಮಾಡ್ತಾನೆ, ಧರ್ಮಸ್ಥಳವನ್ನ ಡಮಾರ್ ಸ್ಥಳ, ಅಧರ್ಮಸ್ಥಳ ಅಂತ ಯಾವ್ಯಾವ ರೀತಿ ಕೂಗಿದ್ರೋ
ಆ ರೀತಿ ನಿನ್ನ ಪುಣ್ಯಕ್ಷೇತ್ರವನ್ನ ಕೂಗುವಂತಹ ಸಮಯ ಬರುತ್ತೆ. ಇವತ್ತು ಇದೊಂದು ಸಮಾಜಕ್ಕೆ ದೊಡ್ಡ ಪಾಠವಾಗಬೇಕು. ಇಂತಹ ಕೃತ್ಯಗಳನ್ನ ಎಸಗಿದವರಿಗೆ ಸಮಾಜ ತಕ್ಷಣ ಎದ್ದೇಳಿ ತಕ್ಕ ಶಾಸ್ತಿಯನ್ನ ಮಾಡಬೇಕು. ಇವತ್ತು ಎದ್ದೇಳಬೇಕು, ಸಿಡಿದೆಳಬೇಕು ಅಂತಂದ್ರೆ ಎಲ್ಲೋ ಹೋಗಿ ಏನೋ ಮಾಡಬೇಕು ಅಂತಲ್ಲ. ಇವತ್ತು ಸಿಡಿದೆದ್ದು ಕಾನೂನಾತ್ಮಕವಾಗಿ ಯಾವ ರೀತಿ ಪ್ರಕರಣವನ್ನ ತಂದಿಟ್ಟವನಿಗೆ ಶಿಕ್ಷೆಯನ್ನು ಕೊಡ್ಬೋದೋ ಆ ಶಿಕ್ಷೆಯನ್ನು ಕೊಡಿಸ್ಬೇಕು. ಮಬ್ಬಾಗಿ ಸಮೀರ್ ಎಂಡಿಗೆ ಜೈ ಅಂತ ಕೂಗಿದಂತವರ ಬಾಯಿಗೆ ಬೀಗವನ್ನ ಜಡಿಯಬೇಕು. ಇದು ಸತ್ಯಾಂಶ ಅಂತ ನೋಡ್ಬೇಕು. ರಾಜ್ಯದ ಜನರು ಇವತ್ತಾದ್ರೂ ಎಚ್ಚೆತ್ಕೊಳ್ಳಿ. ಇವರು ಮಾಡಿದಂತಹ ಸುಳ್ಳು ಆರೋಪಗಳಿಗೆ ಯಾವುದೇ ಕಿಂಚಿತ್ತು ಮರ್ಯಾದೆ ಇಲ್ಲ ಅನ್ನೋದನ್ನು ತಿಳ್ಕೊಳ್ಳಿ. ಬಹಳಷ್ಟು ಖುಷಿಯಾದ ದಿನ. ಅಣ್ಣಪ್ಪ ಸ್ವಾಮಿ ತನ್ನ ಆಟವನ್ನ ಶುರು ಮಾಡಿದ ದಿನ. ಅಣ್ಣಪ್ಪ ತನ್ನ ಗೆಲುವಿನ ಹತ್ತಿರ ಸನಿಹಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇದೇನು ತುಂಬಾ ಈಸಿಯಾಗಿರುತ್ತೆ ಅಂತ ಅನ್ಕೋಬೇಡಿ. ಗಿರೀಶ್ ಮಟ್ಟಣ್ಣ, ಐ ಆಮ್ ಗಿವಿಂಗ್ ಯು ಅ ಸಜೆಷನ್. ಊರು ಬಿಟ್ಬಿಡು, ಇವತ್ತೊಂದು ಲೈವ್ಗೆ ಬಂದು ಒಂದು ಸ್ಟೋರಿ ಹೇಳ್ಬೇಕಪ್ಪ. ನೇತ್ರಾವತಿ ನದಿದೆಲ್ಲ ಕುಚ್ಕೊಂಡು ಹೋಗಿದೆ ಅಂತ ಹೇಳ್ಬೇಕು ಪ್ಲೀಸ್. ನನಗೋಸ್ಕರ ನಿನಗೆ ಇಷ್ಟೆಲ್ಲ ಸಜೆಷನ್ ಕೊಡ್ತಾ ಇದ್ನಲ್ಲ, ನನಗೋಸ್ಕರ ಎಷ್ಟು ಮಾಡಲ್ವಾ ಅಣ್ಣ? ಹೇಳ್ಬೇಕು ನೀನು. ಮುಳ್ಳಂದಿಗಳು, ಕಾಡಂದಿಗಳು, ಹೈನಾಗಳು, ಉಡಗಳು ಬಂದು ಹೆಣಗಳನ್ನ ತಿಂದುಬಿಟ್ಟಿವೆ, ಮೂಳೆಗಳನ್ನ ಸಿಕ್ಕಾಪಟ್ಟೆ ಇಷ್ಟ ರುಚಿಯಾಗಿ ಸೂಪ್ ಮಾಡ್ಕೊಂಡು ಕುಡಿತವೆ ಅಂತ ಹೇಳ್ಬೇಕು. ಆಕ್ಚುಲಿ ಇನ್ನೊಂದು ಐಡಿಯಾ ಇದೆ. ಬೋನ್ಲೆಸ್ ಮನುಷ್ಯ ಅವನು ಅಂತಾನು ಒಂದಷ್ಟು ಕಥೆಗಳು ಕಟ್ಟಬಹುದು. ಮಟಣ, ಇಟ್ಸ್ ಅ ಲಾಸ್ಟ್ ವಾರ್ನಿಂಗ್. ಇಟ್ಸ್ ಅ ಡೆಡ್ ಲೈನ್ ಫಾರ್ ಯು. ಬಹಳಷ್ಟು ಆಕ್ರೋಶದಿಂದ ಮಾತಾಡ್ತಾ ಇದ್ದೀನಿ. ಯಾಕೆ ಇಷ್ಟ ಆಕ್ರೋಶ ಅಂತಂದ್ರೆ, ನನ್ನ ಧರ್ಮಕ್ಷೇತ್ರದ ಬಗ್ಗೆ ಅಷ್ಟೆಲ್ಲ ಮಾತಾಡಿದ್ರಲ್ಲ, ಇವತ್ತು ನನಗೆ ಸಣ್ಣ ಮಟ್ಟಿನ ಸಮಾಧಾನ ಇದೆ. ನಾಳೆ ಇನ್ನೊಂದಷ್ಟು ಶಾಕಿಂಗ್ ಸರ್ಪ್ರೈಸಸ್ಗಳು ಬಂದ್ರು ತಡ್ಕೊಳ್ಳುವಂತಹ ಶಕ್ತಿಯನ್ನ ಅಣ್ಣಪ್ಪ ಸ್ವಾಮಿ ನನಗೆ ಕೊಟ್ಟಿಯೇ. ತಡ್ಕೊಳ್ಳಿ. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಇವರ ಜನ್ಮವನ್ನ ಜಾಲಾಡುವಂತಹ ಸಮಯ ನಮ್ಮೆಲ್ರಿಗೂ ಬಂದಿದೆ. ನಮಸ್ಕಾರ, ಸಿಗ್ತೀನಿ ಮತ್ತೆ. ಬಾಯ್ ಬಾಯ್.